ನನಗೆ ಸರಿಯಾಗಿ ಉಸಿರಾಡಲಾಗ್ತಾ ಇಲ್ಲ. ನನಗೆ ಸಾಯ್ತೀನೇನೋ ಅನಿಸ್ತಾ ಇದೆ. ನಾನು ಏನು ಮಾಡಬೇಕು ಪಾಪ? ನೀವು ಈಗಾಗಲೇ ಎಲ್ಲ ಔಷಧಿಗಳನ್ನ ತೆಗೆದುಕೊಳ್ತಿದ್ದೀರಿ. ಇದು ಮತ್ತೆ ಯಾಕೀಗಾಗ್ತಿದೆ? ಮೊದಲು ಯಾರೂ ಭಯ ಪಡಬೇಡಿ. ಭಯದಿಂದ ಉಸಿರಾಟದ ತೊಂದರೆ ಇನ್ನೂ ಹೆಚ್ಚಾಗುತ್ತೆ. ಥಾಮಸ್, ನನ್ನನ್ನು ನೋಡಿ. ನೀವು ಸುರಕ್ಷಿತರಾಗಿದ್ದೀರಿ. ಈ ಭಂಗಿಯು ಉಸಿರಾಟ ಉತ್ತಮವಾಗಿರಲು ಸಹಾಯ ಮಾಡುತ್ತದೆ. ನಿಮಗೆ ಉಸಿರಾಟದ ತೊಂದರೆ ಆದಾಗ ನಿಮಗೆ ಹೆಚ್ಚು ಆರಾಮದಾಯಕವಾದ ಭಂಗಿಯನ್ನು ಕಂಡುಕೊಳ್ಳುವುದರಿಂದ ಕಡಿಮೆ ಶ್ರಮದಿಂದ ಉಸಿರಾಡಲು ಮತ್ತು ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬರಿಗೂ ಒಂದೇ ಭಂಗಿ ಕೆಲಸ ಮಾಡುತ್ತದೆ ಎಂದು ಹೇಳಲು ಅಸಾಧ್ಯ. ಹಾಗಾಗಿ ಬೇರೆ ಬೇರೆ ಭಂಗಿಗಳನ್ನು ಪ್ರಯತ್ನಿಸಿ ತಮಗೆ ಯಾವುದು ಸರಿ ಎಂದು ತಿಳಿದುಕೊಳ್ಳಿ. ಹೆಚ್ಚಿನ ಜನ ಅನುಸರಿಸುವ ಆರಾಮದಾಯಕ ಭಂಗಿಯೆಂದರೆ ಕುರ್ಚಿಯಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ನಂತರ ಸೊಂಟದಿಂದ ಸ್ವಲ್ಪ ಮುಂದಕ್ಕೆ ಬಾಗಿ ನಿಮ್ಮ ಅಂಗೈಗಳನ್ನು ಮೊಣಕಾಲ್ಗಳ ಮೇಲೆ ಇರಿಸಿ. ತಲೆಯನ್ನು ಮೇಲಕ್ಕೆ ಎತ್ತಿ. ನೀವು ಹೊರಗಿದ್ದರೆ ಯಾವುದಾದರೂ ವಸ್ತುವಿನ ಮೇಲೆ ಒರಗಿಕೊಳ್ಳಿ ಅಥವಾ ಗೋಡೆಗೆ ಬೆನ್ನನ್ನು ಒರಗಿಕೊಂಡು ನಿಲ್ಲಲು ಪ್ರಯತ್ನಿಸಿ. ಥಾಮಸ್, ಉಸಿರಾಡಲು ಹೋರಾಡಬೇಡಿ. ಈಗ ನಿಧಾನವಾಗಿ ಬಾಯಿಯಿಂದ ಉಸಿರು ಬಿಡಿ. ಬಿಸಿ ಚಹಾದ ಮೇಲೆ ಊದುವಂತೆ. ಥಾಮಸ್, ನಾನು ಮಾಡುವಂತೆಯೇ ಮಾಡಿ ಆರಾಮವಾಗಿ ಕುಳಿತುಕೊಳ್ಳಿ. ಭುಜಗಳನ್ನು ಆರಾಮವಾಗಿಟ್ಟುಕೊಳ್ಳಿ. ಮೂಗಿನ ಮೂಲಕ 2 ಸೆಕೆಂಡುಗಳು ಉಸಿರನ್ನ ಒಳಗೆಳೆಯಿರಿ. ಮೇಣದ ಬತ್ತಿಯನ್ನು ಊದುವಂತೆ ತುಟಿಗಳನ್ನು ಜೋಡಿಸಿ. ನಿಧಾನವಾಗಿ 4 ಸೆಕೆಂಡುಗಳು ಉಸಿರನ್ನು ಹೊರಗೆ ಬಿಡಿ. ಇದರ ಅರ್ಥ, ಉಸಿರಾಡುವಾಗ ಉಸಿರನ್ನು ಹೊರಗೆ ಬಿಡುವುದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಬೇಕು. ಒಳಗೆ 1, 2, ಹೊರಗೆ 1, 2, 3, 4. ಒಳ್ಳೆಯದು. ಮತ್ತೆ ಹೆಚ್ಚು ಹೊತ್ತು ಉಸಿರಾಡಿ. ನಿಮ್ಮ ಶ್ವಾಸಕೋಶಗಳು ಖಾಲಿಯಾಗುತ್ತಿವೆ. ಈಗ ತಾಜಾ ಗಾಳಿ ಒಳಗೆ ಬರುತ್ತದೆ. ಅವರ ಉಸಿರಾಟ ಸಹಜ ಸ್ಥಿತಿಗೆ ಮರಳುತ್ತಿದೆ. ಹೌದು. ಭಯ ಹೋದಾಗ ಉಸಿರು ಸುಧಾರಿಸುತ್ತದೆ. ಮುಖದ ಮೇಲೆ ಬೀಸುವ ತಂಪಾದ ಗಾಳಿಯು ಮೆದುಳಿಗೆ ಸಂದೇಶವನ್ನು ಕಳುಹಿಸುತ್ತದೆ. ನಾನು ಉಸಿರಾಡಬಲ್ಲೆ. ಫ್ಯಾನ್, ತಂಪಾದ ಬಟ್ಟೆ, ತೆರೆದ ಕಿಟಕಿ ಎಲ್ಲವೂ ಸಹಾಯ ಮಾಡುತ್ತದೆ. ಇದು ಸಂಭವಿಸಿದಾಗಲೆಲ್ಲ ಅವ್ರು ಸಾಯ್ತಾರೆ ಅಂತ ನನಗನ್ನಿಸ್ತಾ ಇದೆ. ದಿನನಿತ್ಯದ ಉಸಿರಾಟದ ತೊಂದರೆ ಭಯವೆನಿಸಬಹುದು, ಆದರೆ ಪ್ಯಾನಿಕ್ ಅದನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಶಾಂತತೆಯು ಉಸಿರುಗಟ್ಟದಂತೆ ಮಾಡುತ್ತದೆ. ಕೆಲವೊಮ್ಮೆ ಅವರು ಇದ್ದಕ್ಕಿದ್ದಂತೆ ಭಯಭೀತರಾಗುತ್ತಾರೆ. ಇದೇ ಅಂತ್ಯ ಅಂತ ಅವ್ರಿಗೆ ಅನಿಸುತ್ತದೆ. ಭಯವು ಉಸಿರಾಟವನ್ನು ಕಷ್ಟಕರವಾಗಿಸುತ್ತದೆ. ಉಸಿರಾಟದ ತೊಂದರೆ ಬಂದಾಗ ಶಾಂತವಾಗಿ ಮಾತನಾಡಿ. ಅವರ ಬಳಿ ಗುಂಪುಗೂಡಬೇಡಿ. ಮೃದುವಾದ ಸಂಗೀತವನ್ನು ಕೇಳಿಸಿ. ಸಣ್ಣ ಗುಟುಕು ನೀರು ನೀಡಿ. ಅವರ ಮನಸ್ಸನ್ನು ಬೇರೆಡೆಗೆ ಸೆಳೆಯಿರಿ. ಅವರನ್ನು ದಿನವಿಡೀ ಹಾಸಿಗೆಯಲ್ಲಿ ಇರಿಸುವುದರಿಂದ ಅವರು ದುರ್ಬಲರಾಗುತ್ತಾರೆ ಮತ್ತು ಉಸಿರಾಟದ ತೊಂದರೆಯೂ ಇನ್ನಷ್ಟು ಹದಗೆಡುತ್ತದೆ. ದಿನಕ್ಕೆ ಹಲವು ಬಾರಿ ಸ್ವಲ್ಪ ಚಲನೆ. ಹಾಸಿಗೆಯ ಬಳಿ ಕುಳಿತು ನಿಂತರೂ ಸಾಕು. ಅವರನ್ನ ನಡೆಸಲು ಭಯವಾಗತ್ತೆ. ಭಯ ಅವರನ್ನು ದುರ್ಬಲಗೊಳಿಸುತ್ತದೆ. ಚಲನೆ ಅವರನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಅವರು ಊಟ ಮಾಡಿದಾಗ ಬೇಗನೆ ದಣಿಯುತ್ತಾರೆ. ಆದ್ದರಿಂದ ಸಣ್ಣ ಪ್ರಮಾಣದಲ್ಲಿ ಮೃದುವಾದ ಆಹಾರ, ಸಣ್ಣ ಪ್ರಮಾಣದಲ್ಲಿ ಹಲವು ಬಾರಿ ನೀರನ್ನು ನಿಧಾನವಾಗಿ ಕುಡಿಸಿರಿ. ನೀವು ಮನೆಯಲ್ಲಿ ಸಿಗರೇಟ್ ಹಾಗೂ ಸೊಳ್ಳೆ ಬತ್ತಿ ಹಚ್ಚಬೇಡಿ. ಧೂಪದ್ರವ್ಯ ಬೇಡ. ವೆಂಟಿಲೇಷನ್ ಇಲ್ಲದೆ ಅಡುಗೆ ಮಾಡಬೇಡಿ. ಉಸಿರಾಟದ ತೊಂದರೆಯ ಸಮಯದಲ್ಲಿ ಅವರ ಬಳಿ ಗುಂಪುಗೂಡಬೇಡಿ. ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಕೂಗಬೇಡಿ, ಭಯಪಡಬೇಡಿ. ಸಿಸ್ಟರ್, ನನಗೆ ಭಯವಾಗ್ತಿದೆ. ನನ್ನ ಹೆಂಡತಿ ಗರ್ಭಿಣಿ. ಅಪ್ಪ ಕುಸ್ತು ಬಿದ್ದರೆ ನಾನು ಏನು ಮಾಡಲಿ? ಇದು ನಿಮ್ಮ ತುರ್ತು ರಕ್ಷಣಾ ಯೋಜನೆ.
ಅವರ ಉಸಿರು ಯಾವಾಗ ಬೇಕಾದರೂ ಹದಗೆಡಬಹುದು. ಆಗ ನೀವು ಮೊದಲು ಈ 5 ಹಂತಗಳನ್ನು ಮಾಡಿ. ಔಷಧಿಗಳು ಮುಖ್ಯ. ವೈದ್ಯರು ಸೂಚಿಸಿದಂತೆ ನೀವು ಅವುಗಳನ್ನು ನೀಡಬಹುದು. ಆದರೆ ಔಷಧಿಗೆ ಮೊದಲು ಅವರ ಭಂಗಿ ಅಂದರೆ ಪೊಸಿಷನ್, ಉಸಿರು ಬಿಡುವುದು, ಫ್ಯಾನ್, ಶಾಂತವಾಗಿರುವುದು, 1 ಸಿಪ್ ನೀರು. ಇದು ಆ ಕ್ಷಣದಲ್ಲಿ ಅವರ ಜೀವವನ್ನು ಉಳಿಸುತ್ತದೆ. ನಾನು ಮರೆಯೋದಿಲ್ಲ ಸಿಸ್ಟರ್. ನಾನು ಭರವಸೆ ನೀಡ್ತೇನೆ. ನಿಮ್ಮ ತಂದೆಯ ಉಸಿರು ದುರ್ಬಲವಾಗಿದೆ, ಆದರೆ ನಿಮ್ಮ ಶಾಂತತೆಯು ಅದನ್ನು ಬಲಪಡಿಸುತ್ತದೆ. ಇಂದು ನೀವು ಅವರನ್ನು ಭಯದಿಂದ ಹೇಗೆ ರಕ್ಷಿಸಬೇಕೆಂದು ಕಲಿತಿದ್ದೀರಿ. ಉಸಿರಾಟದ ತೊಂದರೆಯನ್ನು ಗುಣಪಡಿಸಲಾಗದಿರಬಹುದು, ಆದರೆ ಪ್ರೀತಿಯ ಹೃದಯ, ಸರಿಯಾದ ತಿಳುವಳಿಕೆ ಮತ್ತು ಭರವಸೆ ಕೊಡುವ ಕೈಗಳು ಭಯವನ್ನು ಯಾವಾಗಲೂ ನಿವಾರಿಸಬಹುದು. ವಿಫಲವಾಗುವ ಶ್ವಾಸಕೋಶ ಕೂಡ ಶಾಂತಿಯನ್ನು ಕಂಡುಕೊಳ್ಳಬಹುದು. ಜೀವನ ಮುಂದುವರಿಯುತ್ತದೆ ಒಂದೇ ಒಂದು ಉಸಿರಿನಿಂದಾಗಿ.